ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮನೋವಿಜ್ಞಾನ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ, ಇನ್ನೇನು ಕೆಲವೇ ದಿನಗಳಲ್ಲಿ ಶಿಕ್ಷಕರ ನೇಮಕಾತಿಯಾಗುವ ಎಲ್ಲ ಸಾಧ್ಯತೆಗಳಿದ್ದು, ಅದಕ್ಕೋಸ್ಕರ ತಾವೆಲ್ಲ ಕೂಡ ತಮ್ಮ ಅಭ್ಯಾಸವನ್ನ ಈಗಿಂದಾನೇ ಸ್ಟಾರ್ಟ್ ಮಾಡಬೇಕು. ನೋಟಿಫಿಕೇಶನ್ ಆದಮೇಲೆ ನಾವು ಅಭ್ಯಾಸ ಮಾಡ್ತೀವಿ ಅಂದ್ರೆ ಅದರಿಂದ ನೀವು ಯಾವುದೇ ತರಹದ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮೊದಲೇ ತಯಾರಿಯನ್ನ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಇವತ್ತಿನ ತರಗತಿಯಲ್ಲಿ ನಾವು GPSTR, HSTR, PSTR ಮತ್ತು ಕರ್ನಾಟಕ TETಗೆ ಉಪಯುಕ್ತವಾಗುವಂತಹ ಮನೋವಿಜ್ಞಾನ ಪ್ರಶ್ನೋತ್ತರಗಳನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಹಾಗಾದ್ರೆ ಸಮಯವನ್ನ ಹಾಳು ಮಾಡದೆ ನಾವು ನೇರವಾಗಿ ಪ್ರಶ್ನೆಗಳ ಕಡೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಮಾನವನ ಮೆದುಳಿನಲ್ಲಿ ಹುಟ್ಟಿನಿಂದಲೇ ಭಾಷೆಯನ್ನ ಕಲಿಯುವ ಜೈವಿಕ ಸಾಮರ್ಥ್ಯವಿದೆ ಮತ್ತು ಇದಕ್ಕಾಗಿ ಮೆದುಳಿನಲ್ಲಿ ಭಾಷಾ ಸ್ವಾಧೀನ ಸಾಧನ ಲ್ಯಾಂಗ್ವೇಜ್ ಅಕ್ವೈಸಿಷನ್ ಡಿವೈಸ್ ಇರುತ್ತದೆ ಎಂದು ಪ್ರತಿಪಾದಿಸಿದವರು ಯಾರು? ನೋಡ್ರಿ, ಪ್ರಶ್ನೆ ದೊಡ್ಡದಾಗಿ ಕಾಣಬಹುದು, ಬಟ್ ಅದರಲ್ಲಿರುವಂತಹ ಅಂಶವನ್ನ ನಾವು ಇಲ್ಲಿ ತಿಳ್ಕೊಬೇಕಾಗ್ತದೆ. ಪ್ರಶ್ನೆ ಏನಪ್ಪಾ ಅಂದ್ರೆ, ಭಾಷಾ ಸ್ವಾಧೀನ ಸಾಧನ ಲ್ಯಾಂಗ್ವೇಜ್ ಅಕ್ವೈಸಿಷನ್ ಡಿವೈಸ್ ಇದನ್ನ ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ಯಾರ. ಹಾಗಾದ್ರೆ ನೋಡ್ರಿ, ಆಪ್ಷನ್ಸ್ ನೋಡ್ರಿ: ವೈಗೋಟಸ್ಕಿ, ನೋಮ್ ಚೋಮ್ಸ್ಕಿ, BF ಸ್ಕಿನ್ನರ್, ಕೊನೆಯದಾಗಿ ಜೀನ್ ಪಿಯಾಜೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ನೋಮ್ ಚೋಮ್ಸ್ಕಿ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ನೋಡ್ರಿ, ಈ ನೋಮ್ ಚೋಮ್ಸ್ಕಿ ಅಂತಕ್ಕಂಥವ್ರು ಅಮೆರಿಕದ ಭಾಷಾಶಾಸ್ತ್ರಜ್ಞ. ಇವರು ಭಾಷಾ ಬೆಳವಣಿಗೆಯ ಜನ್ಮಜಾತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ನೋಡ್ರಿ, ಏನ್ ಮಾಡಿದ್ರು ನೋಮ್ ಚೋಮ್ಸ್ಕಿ ಅವರು? ಭಾಷಾ ಬೆಳವಣಿಗೆಯ ಜನ್ಮಜಾತ ಸಿದ್ಧಾಂತವನ್ನ ಪ್ರತಿಪಾದಿಸಿದರು. ಇವರ ಪ್ರಕಾರ ಮಕ್ಕಳು ಭಾಷೆಯನ್ನ ಕೇವಲ ಅನುಕರಣೆಯಿಂದ ಕಲಿಯುವುದಿಲ್ಲ, ಬದಲಾಗಿ ಅವರ ಮೆದುಳಿನಲ್ಲಿ ಹುಟ್ಟಿನಿಂದಲೇ ಲ್ಯಾಂಗ್ವೇಜ್ ಅಕ್ವೈಸಿಷನ್ ಡಿವೈಸ್ ಎಂಬ ಜೈವಿಕ ವ್ಯವಸ್ಥೆ ಇರುತ್ತದೆ. ನೋಡ್ರಿ, ನೋಮ್ ಚೋಮ್ಸ್ಕಿ ಅವರ ಪ್ರಕಾರ ಮಕ್ಕಳು ಭಾಷೆಯನ್ನ ಕೇವಲ ಅನುಕರಣೆ ಮೂಲಕ ಕಲಿಯುವುದಿಲ್ಲ, ಬದಲಾಗಿ ಆ ಮಕ್ಕಳ ಮೆದುಳಿನಲ್ಲಿ ಅವ್ರು ಹುಟ್ಟುತ್ತಾನೆ ಲ್ಯಾಂಗ್ವೇಜ್ ಅಕ್ವೈಸಿಷನ್ ಡಿವೈಸ್ ಎಂಬ ಒಂದು ಜೈವಿಕ ಅಂಶ ಇರುತ್ತದೆ ಅಂತ ನೋಮ್ ಚೋಮ್ಸ್ಕಿ ಅವರ ಹೇಳಿಕೆಯನ್ನ ನೀಡ್ತಾರ. ಮತ್ತು ಈ ಲ್ಯಾಡ್ ಮಕ್ಕಳಿಗೆ ಯಾವುದೇ ಔಪಚಾರಿಕ ವ್ಯಾಕರಣದ ತರಬೇತಿ ಇಲ್ಲದೆ ತಾವು ಕೇಳುವ ಭಾಷೆಯ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ನೋಡ್ರಿ, ಒಂದು ಪ್ರಶ್ನೆಯಲ್ಲಿ ಕೊಟ್ಟಿರುವಂತ 4 ಆಯ್ಕೆಗಳಲ್ಲಿ ನಾವು ಸರಿಯಾದ ಆಯ್ಕೆಯನ್ನ ಚಾಯ್ಸ್ ಮಾಡ್ತೀವಿ. ಹಾಗಾದ್ರೆ ಇನ್ನು ಉಳಿದಂತಹ 3 ಆಯ್ಕೆಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಹಾಗಾದ್ರೆ ನೋಡ್ರಿ, ವೈಗೋಟಸ್ಕಿ. ಈ ವೈಗೋಟಸ್ಕಿ ಅವರ ಪ್ರಕಾರ ಭಾಷೆಯು ಸಮಾಜ ಮತ್ತು ಸಂಸ್ಕೃತಿಯೊಂದಿಗಿನ ಸಂವಹನದ ಮೂಲಕ ಬೆಳೆಯುತ್ತದೆ, ಜೈವಿಕ ಸಾಧನದಿಂದಲ್ಲ. ನೋಡ್ರಿ, ನೋಮ್ ಚೋಮ್ಸ್ಕಿ ಅವ್ರು ಏನ್ ಹೇಳಿದ್ರು? ಭಾಷೆ ಅಂತಕ್ಕಂಥದ್ದು ಕೇವಲ ಅನುಕರಣೆಯಿಂದ ಕಲಿಯುವುದಿಲ್ಲ, ಬದಲಾಗಿ ಲ್ಯಾಡ್ ಅಂತಕ್ಕಂಥ ಒಂದು ಜೈವಿಕ ಅಂಶ ಇರ್ತದೆ ಅಂತ ಚೋಮ್ಸ್ಕಿ ಅವ್ರು ಹೇಳಿದ್ರು. ಆದ್ರೆ ಈ ವೈಗೋಟಸ್ಕಿ ಅವ್ರು ಏನ್ ಹೇಳ್ತಾರೆ ನೋಡ್ರಿ, ಭಾಷೆಯು ಸಮಾಜ ಮತ್ತು ಸಂಸ್ಕೃತಿಯೊಂದಿಗಿನ ಸಂವಹನ. ನೋಡ್ರಿ, ಭಾಷೆ ಅಂತಕ್ಕಂಥದ್ದು ಸಮಾಜ ಮತ್ತು ಸಂಸ್ಕೃತಿಯೊಂದಿಗಿನ ಸಂವಹನ, ಇದು ಜೈವಿಕ ಸಾಧನವಲ್ಲ ಅಂತ ಕೇಳ್ಯಾರ. ಹೌದಾ? ನೆಕ್ಸ್ಟ್ BF ಸ್ಕಿನ್ನರ್. ನೋಡ್ರಿ, ಇವರು ವರ್ತನವಾದಿಯಾಗಿದ್ದು ಭಾಷೆಯನ್ನ ಮಗು ಕೇವಲ ಅನುಕರಣೆ ಮತ್ತು ಬಹುಮಾನದ ಮೂಲಕ ಕಲಿಯುತ್ತದೆ ಎಂದರು.
ನೋಡ್ರಿ, ಸ್ಕಿನ್ನರ್ ಅವ್ರು ಏನ್ ಹೇಳ್ತಾರ, ಭಾಷೆಯನ್ನ ಮಗು ಕೇವಲ ಅನುಕರಣೆಯಿಂದ, ಇಮಿಟೇಷನ್ ಮತ್ತು ಬಹುಮಾನದಿಂದ ಕಲಿಯುತ್ತದೆ, ರಿಎನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಜೀನ್ ಪಿಯಾಜೆ ಇವರ ಪ್ರಕಾರ ಭಾಷೆಯು ಮಗುವಿನ ಅರಿವಿನ ಬೆಳವಣಿಗೆಯ ಒಂದು ಉಪ ಉತ್ಪನ್ನವಾಗಿದೆ. ಮೊದಲು ಚಿಂತನೆ, ನಂತರ ಭಾಷೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಮನೋವಿಜ್ಞಾನಿಗಳು ಕೂಡ ತಮ್ಮದೇ ಆದಂತಹ ಒಂದು ಹೇಳಿಕೆಯಲ್ಲಿ ಮಗು ಭಾಷೆಯನ್ನ ಯಾವ ರೀತಿಯಾಗಿ ಕಲಿಯುತ್ತದೆ ಅಂತಕ್ಕಂಥ ಹೇಳಿಕೆಯನ್ನ ಇಲ್ಲಿ ನೀಡಿದ್ದಾರೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ವಿದ್ಯಾರ್ಥಿಯೊಬ್ಬನು ಪರೀಕ್ಷೆ ಬರೆದ ನಂತರ ತನ್ನ ಉತ್ತರಗಳನ್ನು ತಾನೇ ವಿಶ್ಲೇಷಿಸುತ್ತಾನೆ, ತನ್ನ ಸ್ವಂತ ಕಲಿಕೆಯನ್ನು ತಾನೇ ವಿಮರ್ಶಿಸಿಕೊಳ್ಳುತ್ತಾನೆ ಮತ್ತು ತನ್ನ ದೌರ್ಬಲ್ಯಗಳನ್ನು ಅರಿತು ತಿದ್ದಿಕೊಳ್ಳುತ್ತಾನೆ. ಈ ಪ್ರಕ್ರಿಯೆಯು ಯಾವುದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ? ನೋಡ್ರಿ, ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನ, ಪರೀಕ್ಷೆಯನ್ನ ಬರೆದ ನಂತರ ತನ್ನ ಉತ್ತರಗಳನ್ನ ತಾನೇ ವಿಶ್ಲೇಷಣೆ ಮಾಡ್ತಾನ, ಅಂದ್ರೆ ತನ್ನ ಪೇಪರ್ನ ತಾನೇ ಚೆಕ್ ಮಾಡ್ಕೊಂತಾನ, ತನ್ನ ಸ್ವಂತ ಕಲಿಕೆಯನ್ನ ತಾನೇ ವಿಮರ್ಶಿಸಿಕೊಳ್ತಾನ ಮತ್ತ ತನ್ನ ತಪ್ಪುಗಳನ್ನ ತಾನೇ ತಿದ್ದುಕೊಳ್ತಾನ. ಹೌದಾ? ಈ ಪ್ರಕ್ರಿಯೆಯನ್ನ ಯಾವುದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಅಂತ ಕೇಳ್ಯಾರ. ಹಾಗಾದ್ರೆ ಆಪ್ಷನ್ ನೋಡ್ರಿ, ಕಲಿಕೆಯ ಮೌಲ್ಯಮಾಪನ, ಅಸೆಸ್ಮೆಂಟ್ ಆಫ್ ಲರ್ನಿಂಗ್, ನೈದಾನಿಕ ಮೌಲ್ಯಮಾಪನ, ಡಯಾಗ್ನಾಸ್ಟಿಕ್ ಅಸೆಸ್ಮೆಂಟ್, ಕಲಿಕೆಯಾಗಿ ಮೌಲ್ಯಮಾಪನ, ಅಸೆಸ್ಮೆಂಟ್ ಆಸ್ ಅ ಲರ್ನಿಂಗ್. ಆಪ್ಷನ್ ಡಿ, ಕಲಿಕೆಗಾಗಿ ಮೌಲ್ಯಮಾಪನ, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ, ಕಲಿಕೆಯಾಗಿ ಮೌಲ್ಯಮಾಪನ, ಅಸೆಸ್ಮೆಂಟ್ ಆಸ್ ಲರ್ನಿಂಗ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ. ನೋಡ್ರಿ, ಈ ಕಲಿಕೆಯಾಗಿ ಮೌಲ್ಯಮಾಪನ ಅಂದ್ರೆ ಏನಪ್ಪಾ? ಅಸೆಸ್ಮೆಂಟ್ ಆಸ್ ಲರ್ನಿಂಗ್ ಅಂತಕ್ಕಂಥದ್ದು ವಿದ್ಯಾರ್ಥಿಯು ಸ್ವತಃ ತಾನೇ ಮೌಲ್ಯಮಾಪಕನಾಗಿ ಕಾರ್ಯನಿರ್ವಹಿಸುವುದು. ನೋಡ್ರಿ, ಕಲಿಕೆಯಾಗಿ ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿಯು ಸ್ವತಃ ತಾನೇ ಮೌಲ್ಯಮಾಪಕನಾಗಿ ಕಾರ್ಯವನ್ನ ನಿರ್ವಹಿಸುವಂಥದ್ದು. ಇದು ವಿದ್ಯಾರ್ಥಿಗಳಲ್ಲಿ ಸ್ವಯಂ ಮೇಲ್ವಿಚಾರಣೆ ಮತ್ತು ಸ್ವಯಂ ಪ್ರತಿಫಲನವನ್ನ ಬೆಳೆಸುತ್ತದೆ. ವಿದ್ಯಾರ್ಥಿಯು ತನ್ನ ಕಲಿಕೆಯ ಜವಾಬ್ದಾರಿಯನ್ನು ತಾನೇ ಹೊತ್ತುಕೊಳ್ಳುವುದರಿಂದ ಇದು ಮೆಟಾಕಾಗ್ನಿಷನ್ ಅಂದ್ರೆ ತನ್ನ ಆಲೋಚನೆಯ ಬಗ್ಗೆ ಆಲೋಚಿಸುವುದು. ಮೆಟಾಕಾಗ್ನಿಷನ್ ಕೌಶಲ್ಯವನ್ನ ಅಭಿವೃದ್ಧಿಪಡಿಸುತ್ತದೆ. ನೋಡ್ರಿ, ವಿದ್ಯಾರ್ಥಿ ತನ್ನ ಕಲಿಕೆಯ ಜವಾಬ್ದಾರಿಯನ್ನು ತಾನೇ ಹೊತ್ತುಕೊಳ್ಳುವುದರಿಂದ, ಅಂದ್ರೆ ತಾನು ಬರೆದಂತಹ ಪರೀಕ್ಷೆಯನ್ನ ತಾನೇ ಚೆಕ್ ಮಾಡಿಕೊಳ್ಳುವುದರಿಂದ ವಿದ್ಯಾರ್ಥಿಯಲ್ಲಿ ಏನಾಗುತ್ತಾ, ಮೆಟಾಕಾಗ್ನಿಷನ್ ಅಂತಕ್ಕಂಥ ಒಂದು ಕೌಶಲ್ಯ ಅಭಿವೃದ್ಧಿ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಕಲಿಕೆಯ ಮೌಲ್ಯಮಾಪನ ಅಂದ್ರೆ ಏನು? ಈ ಕಲಿಕೆಯ ಮೌಲ್ಯಮಾಪನ ಅಂದ್ರೆ ಇದು ಶಿಕ್ಷಣದ ಕೊನೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗೆ ನೀಡುವ ಸಂಕಲನಾತ್ಮಕ ಗ್ರೇಡ್ ಅಥವಾ ಶ್ರೇಣಿಯಾಗಿದೆ. ನೆಕ್ಸ್ಟ್, ಕಲಿಕೆಗಾಗಿ ಮೌಲ್ಯಮಾಪನ ಇದು ಶಿಕ್ಷಕರು ಪಾಠ ಮಾಡುವಾಗ ವಿದ್ಯಾರ್ಥಿಗಳಿಗೆ ನೀಡುವ ನಿರಂತರ ಪ್ರತಿಕ್ರಿಯೆ ಮತ್ತು ಮಾರ್ಗದರ್ಶನವಾಗಿದೆ. ನೆಕ್ಸ್ಟ್, ನೈದಾನಿಕ ಮೌಲ್ಯಮಾಪನ ಪಾಠದ ಆರಂಭದಲ್ಲಿ ವಿದ್ಯಾರ್ಥಿಯ ಕಲಿಕಾ ಅಂತರವನ್ನ ಹುಡುಕಲು ಶಿಕ್ಷಕರು ಮಾಡುವ ಪರೀಕ್ಷೆ. ಶಿಕ್ಷಕರು ಪಾಠ ಬೋಧನೆಯನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ಅವರ ಒಂದು ಜ್ಞಾನವನ್ನ ತಿಳಿದುಕೊಳ್ಳಲು ನಡೆಸುವಂತ ಪರೀಕ್ಷೆಯನ್ನು ನಾವು ನೈದಾನಿಕ ಮೌಲ್ಯಮಾಪನ ಅಂತ ಕರಿತೀವಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಶಿಕ್ಷಣ ಹಕ್ಕು ಕಾಯ್ದೆ RTE 2009 ಪ್ರಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ವಾರಕ್ಕೆ ಕನಿಷ್ಠ ಎಷ್ಟು ಕೆಲಸದ ಗಂಟೆಗಳನ್ನು ಕಡ್ಡಾಯವಾಗಿ ನಿಗದಿಪಡಿಸಲಾಗಿದೆ? ನೋಡ್ರಿ, ಆಪ್ಷನ್ ಎ 45 ಗಂಟೆಗಳು, ಆಪ್ಷನ್ ಬಿ 35 ಗಂಟೆಗಳು, ಆಪ್ಷನ್ ಸಿ 50 ಗಂಟೆಗಳು, ಆಪ್ಷನ್ ಡಿ 40 ಗಂಟೆಗಳು. ನೋಡ್ರಿ, RTE 2009 ಪ್ರಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ವಾರಕ್ಕೆ ಕನಿಷ್ಠ ಎಷ್ಟು ಕೆಲಸದ ಗಂಟೆಗಳನ್ನ ಕಡ್ಡಾಯವಾಗಿ
ನಿಗದಿಪಡಿಸದೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ರಿ 45 ಗಂಟೆಗಳು. ಆಪ್ಷನ್ ಎ 45 ಗಂಟೆಗಳು. ನೋಡ್ರಿ, ಶಿಕ್ಷಣ ಹಕ್ಕು ಕಾಯ್ದೆ 2009 ಅಧಿಕೃತ ವೇಳಾಪಟ್ಟಿಯ ಪ್ರಕಾರ ಶಿಕ್ಷಕರ ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ. ಪ್ರತಿಯೊಬ್ಬ ಶಿಕ್ಷಕನು ವಾರಕ್ಕೆ ಕನಿಷ್ಠ 45 ಗಂಟೆಗಳ ಕಾಲ ಶಾಲೆಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಾಗ್ತದೆ. ನೋಡ್ರಿ, ಒಂದು ವಾರಕ್ಕೆ ಎಷ್ಟು? 45 ಗಂಟೆಗಳು. ಈ 45 ಗಂಟೆಗಳಲ್ಲಿ ಕೇವಲ ಬೋಧನೆ ಮಾತ್ರವಲ್ಲದೆ ಪಾಠದ ಪೂರ್ವ ಸಿದ್ಧತೆಗೆ ಬೇಕಾದ ಸಮಯವೂ ಸೇರಿದೆ. ನೋಡ್ರಿ, ಈ 45 ಗಂಟೆಗಳಂತಕ್ಕಂಥದ್ದು ಬರೀ ಅವರು ಪಾಠವನ್ನ ಮಾಡ್ಲಿಕ್ಕೆಲ್ಲ, ಆ ಪಾಠವನ್ನ ತಯಾರಿ ಮಾಡ್ಕೊಳ್ಳಿಕ್ಕೂ ಕೂಡ ಈ 45 ಗಂಟೆಗಳಲ್ಲಿ ಸ್ವಲ್ಪ ಸಮಯವನ್ನ ನಿಗದಿಪಡಿಸಲಾಗಿದೆ. ನೆಕ್ಸ್ಟ್ ನೋಡ್ರಿ, ವಾರ್ಷಿಕ ಕೆಲಸದ ದಿನಗಳು 1 ರಿಂದ 5ನೇ ತರಗತಿಗೆ ವಾರ್ಷಿಕ 200 ಕೆಲಸದ ದಿನಗಳು ಮತ್ತು 6 ರಿಂದ 8ನೇ ತರಗತಿಗೆ ವಾರ್ಷಿಕ 220 ಕೆಲಸದ ದಿನಗಳನ್ನ ನಿಗದಿಪಡಿಸಲಾಗಿದೆ. ನೋಡ್ರಿ, ಒಂದು ವಾರ್ಷಿಕವಾಗಿ 1 ರಿಂದ 5ನೇ ತರಗತಿಗಳಿಗೆ 200 ಕೆಲಸದ ದಿನಗಳು ಮತ್ತು 6 ರಿಂದ 8ನೇ ತರಗತಿಗೆ ವಾರ್ಷಿಕವಾಗಿ 220 ಕೆಲಸದ ದಿನಗಳನ್ನ ನಿಗದಿಪಡಿಸಲಾಗಿದೆ. ಮತ್ತು ಬೋಧನಾ ಗಂಟೆಗಳು ಪ್ರಾಥಮಿಕ ಹಂತಕ್ಕೆ 800 ಶೈಕ್ಷಣಿಕ ಗಂಟೆಗಳು ಮತ್ತು ಉನ್ನತ ಪ್ರಾಥಮಿಕ ಹಂತಕ್ಕೆ 1000 ಶೈಕ್ಷಣಿಕ ಗಂಟೆಗಳನ್ನ ಕಡ್ಡಾಯವಾಗಿ ಮಾಡಲಾಗಿದೆ. ನೋಡ್ರಿ, ಈ RTE 2009 ಇದು ಕೂಡ ಒಂದು ಪ್ರಮುಖವಾದ ಟಾಪಿಕ್ ಅಂತ ಹೇಳ್ಬೋದು. ನೆಕ್ಸ್ಟ್, ಕಚೇರಿಯಲ್ಲಿ ತನ್ನ ಬಾಸ್ ನಿಂದ, ನೋಡ್ರಿ 4ನೇ ಪ್ರಶ್ನೆ, ಕಚೇರಿಯಲ್ಲಿ ತನ್ನ ಬಾಸ್ ನಿಂದ ತೀವ್ರವಾಗಿ ಬಯಸಿಕೊಂಡ ನೌಕರನೊಬ್ಬ ಅಲ್ಲಿ ಏನೂ ಹೇಳಲಾಗದೆ ಮನೆಗೆ ಬಂದು ತನ್ನ ಹೆಂಡತಿ ಮತ್ತು ಮಕ್ಕಳ ಮೇಲೆ ವಿನಾಕಾರಣ ಕೋಪಗೊಳ್ಳುತ್ತಾನೆ. ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ಇದು ಯಾವ ರಕ್ಷಣಾ ತಂತ್ರವಾಗಿದೆ? ನೋಡ್ರಿ, ಒಂದು ಆಫೀಸ್ನಲ್ಲಿ ತನ್ನ ಮೇಲಾಧಿಕಾರಿಗಳಿಂದ ಬಯಸಿಕೊಂಡ ಒಬ್ಬ ನೌಕರ ಆ ಆಫೀಸರ್ಗೆ ಏನನ್ನು ತಿರುಗಿ ಮಾತನಾಡಲಾಗದೆ ಮನೆಗೆ ಬಂದು ತನ್ನ ಹೆಂಡತಿ ಮತ್ತು ಮಕ್ಕಳ ಮೇಲೆ ವಿನಾಕಾರಣ ಕೋಪಗೊಳ್ತಾನೆ. ಯಾಕಂದ್ರೆ ಅಲ್ಲಿ ಸಿಟ್ಟು ತಂದು ಇಲ್ಲಿ ಹೆಂಡತಿ ಮಕ್ಕಳ ಮೇಲೆ ಆಗ್ತಾನ. ಇದನ್ನ ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ಯಾವ ರಕ್ಷಣಾ ತಂತ್ರ ಅಂತ ಹೇಳ್ಬೋದು? ಆಪ್ಷನ್ ಎ ಹಿಂಜರಿತ, ಆಪ್ಷನ್ ಬಿ ಸ್ಥಾನಾಂತರಿಸುವಿಕೆ, ಆಪ್ಷನ್ ಸಿ ಪ್ರಕ್ಷೇಪಣೆ, ಆಪ್ಷನ್ ಡಿ ತರ್ಕಸಮ್ಮತಗೊಳಿಸುವಿಕೆ. ಹಾಗಾದ್ರೆ ನೋಡ್ರಿ, ಈ ಒಂದು ಪ್ರಶ್ನೆಗೆ ಯಾವುದು ಸರಿಯಾದ ಉತ್ತರ ಆಗುತ್ತಪ್ಪ ಅಂದ್ರೆ ಸ್ಥಾನಾಂತರಿಸುವಿಕೆ, ಡಿಸ್ಪ್ಲೇಸ್ಮೆಂಟ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದಂತ ಉತ್ತರವಾಗುತ್ತೆ. ಹಾಗಾದ್ರೆ ನೋಡ್ರಿ, ರಕ್ಷಣಾ ತಂತ್ರಗಳು ನಮ್ಮ ಅಹಂಕಾರವನ್ನ ಒತ್ತಡದಿಂದ ಕಾಪಾಡಲು ಸಹಾಯ ಮಾಡುತ್ತವೆ. ನೋಡ್ರಿ, ಈ ರಕ್ಷಣಾ ತಂತ್ರಗಳಂತಕ್ಕಂಥದ್ದು ನಮ್ಮ ಅಹಂಕಾರವನ್ನ ಒತ್ತಡದಿಂದ ಕಾಪಾಡಲು ಸಹಾಯ ಮಾಡ್ತವು. ಈ ಸ್ಥಾನಾಂತರಿಸುವಿಕೆ ಎಂದರೆ ತನ್ನ ನೈಜ ಕೋಪವನ್ನು ಅಥವಾ ಭಾವನೆಯನ್ನು ಕೋಪಕ್ಕೆ ಕಾರಣವಾದ ಬಲಶಾಲಿ ವ್ಯಕ್ತಿಯ ಮೇಲೆ ತೋರಿಸಲಾಗದೆ ತನಗಿಂತ ದುರ್ಬಲರಾದವರ ಮೇಲೆ ತೀರಿಸಿಕೊಳ್ಳುವುದು. ನೋಡ್ರಿ, ಇಂಥ ಒಂದು ಸಂದರ್ಭಗಳು ನಮ್ಮ ಜೀವನದಾಗ ಬಹಳ ಸಲ ಬಂದಿರ್ತಾವೆ. ಏನಪ್ಪಾ ಅಂದ್ರ, ನಾವು ಎಲ್ಲೇ ಒಂದ್ ಕಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ನಮಗಿಂತ ಮೇಲಾಧಿಕಾರಿಗಳು ಯಾವುದೋ ಒಂದು ಕಾರಣಕ್ಕೆ ನಮ್ಮನ್ನ ಬೈತಾರೆ. ಆದ್ರೆ ನಾವು ವಾಪಸ್ ಅವ್ರಿಗೆ ಬೈಯಕ್ಕಾಗಲ್ಲ, ಯಾಕಂದ್ರೆ ಅವರೊಂದು ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಈಗ ನಾವು ಅವ್ರಿಗೆ ವಾಪಸ್ ಬೈಯಕ್ಕಾಗಲ್ಲ ಅಂತ ಹೇಳಿ ನಾವು ಅದೇ ಕೋಪವನ್ನು ತೆಗೆದುಕೊಂಡು ಹೋಗಿ ನಮ್ಮ ಮನೆಯವರ ಮೇಲೋ ಇಲ್ಲ ನಮ್ಮ ಸ್ನೇಹಿತರ ಮೇಲೋ ಬೇರೆದವ್ರ ಮೇಲೆ ಅದನ್ನ ಏನ್ ಮಾಡ್ತೀವಿ, ಹಾಕ್ತಿವಿ. ಅವ್ರ ಮೇಲೆ ಸಿಟ್ ಮಾಡೋದು. ನೆಕ್ಸ್ಟ್, ಉಳಿದಂತ ಆಯ್ಕೆಗಳು ಪ್ರಕ್ಷೇಪಣೆ.
ಪ್ರಕ್ಷೇಪಣೆ ಅಂದ್ರ ತನ್ನಲ್ಲಿರುವ ಕೆಟ್ಟ ಗುಣಗಳನ್ನು ಇತರರ ಮೇಲೆ ಹಾಕುವುದು. ಉದಾಹರಣೆಗೆ ನಕಲು ಮಾಡಿ ಸಿಕ್ಕಿ ಬಿದ್ದಾಗ ಎಲ್ಲರೂ ಮಾಡುತ್ತಿದ್ದರು ಎನ್ನುವುದು. ನೋಡ್ರಿ, ಈಗ ನಾವು ಪರೀಕ್ಷೆಯನ್ನ ಬರೀತಿದ್ದಾಗ ಕಾಪಿ ಚೀಟಿ ಮಾಡಿ ಚೆಕ್ ಬಿದ್ದಿರ್ತೇವೆ. ಬೇರೆ ಯಾರೋ ಕಾಪಿ ಚೀಟಿನೂ ಮಾಡಿರ್ತಾರ, ಅದು ನಾವು ಅವಾಗ ಏನ್ ಹೇಳೋದು, ಎಲ್ಲರೂ ಮಾಡಕತ್ತಾರ ಅದಕ್ಕೆ ನಾನು ಮಾಡಕತ್ತೀನಿ. ಈ ತರ ಒಂದು ಹೇಳಿಕೆಗಳನ್ನ ಕೊಡೋದು ಪ್ರಕ್ಷೇಪಣೆ ರಕ್ಷಣಾ ತಂತ್ರವಾಗಿದೆ. ನೆಕ್ಸ್ಟ್, ತರ್ಕಸಮ್ಮತಗೊಳಿಸುವಿಕೆ. ವೈಫಲ್ಯಕ್ಕೆ ಸಬೂಬು ಅಥವಾ ನೆಪಗಳನ್ನ ಹೇಳುವುದು. ನೋಡ್ರಿ, ತರ್ಕಸಮ್ಮತಗೊಳಿಸುವಿಕೆ ಅಂದ್ರೆ ವೈಫಲ್ಯಕ್ಕೆ ಸಬೂಬು ಅಥವಾ ನೆಪಗಳನ್ನು ಹೇಳುವುದು. ಉದಾಹರಣೆ, ದ್ರಾಕ್ಷಿ ಹುಳಿ ನಾನೇ ತಿಂದಿಲ್ಲ ಎನ್ನುವುದು. ನೋಡ್ರಿ, ಹಿಂಜರಿತ. ವಯಸ್ಸಿಗೆ ಮೀರಿದ ಒತ್ತಡ ಬಂದಾಗ ಮಗುವಿನಂತೆ ಅಳುವುದು ಅಥವಾ ವರ್ತಿಸುವುದು. ನೋಡ್ರಿ, ವಯಸ್ಸಿಗೆ ಮೀರಿದ ಒತ್ತಡ ಬಂದಾಗ ಮಗುವಿನಂತೆ ಅಳುವುದು ಅಥವಾ ಮಗುವಿನಂತೆ ವರ್ತಿಸುವುದನ್ನ ಹಿಂಜರಿತ ಅಂತ ಕರಿತೀವಿ. ಶಿಕ್ಷಣ ಹಕ್ಕು ಕಾಯ್ದೆ 2009 ಸೆಕ್ಷನ್ 27 ಪ್ರಕಾರ ಶಾಲಾ ಶಿಕ್ಷಕರನ್ನು ಈ ಕೆಳಗಿನ ಯಾವ ಕಾರ್ಯಗಳಿಗೆ ನಿಯೋಜಿಸುವಂತಿಲ್ಲ. ನೋಡ್ರಿ, ಶಾಲಾ ಶಿಕ್ಷಕರನ್ನ ಈ ಕೆಳಗಿನ ಯಾವ ಒಂದು ಕಾರ್ಯಗಳಿಗೆ ನಿಯೋಜಿಸುವಂತಿಲ್ಲ. ಆಪ್ಷನ್ ಎ, ಪಲ್ಸ್ ಪೋಲಿಯೋ ಅಭಿಯಾನ ಮತ್ತು ಲಸಿಕಾ ಕಾರ್ಯಕ್ರಮಗಳು, ವಿಪತ್ತು ಪರಿಹಾರ ನಿರ್ವಹಣಾ ಕಾರ್ಯಗಳು, ಚುನಾವಣೆಗಳಿಗೆ ಸಂಬಂಧಿಸಿದ ಕರ್ತವ್ಯಗಳು, 10 ವರ್ಷಗಳಿಗೊಮ್ಮೆ ನಡೆಯುವ ಜನಗಣತಿ ಕಾರ್ಯ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಪಲ್ಸ್ ಪೋಲಿಯೋ ಅಭಿಯಾನ ಮತ್ತು ಲಸಿಕಾ ಕಾರ್ಯಕ್ರಮ. ನೀವೆಲ್ಲ ನೋಡ್ಬೋದು, ಪಲ್ಸ್ ಪೋಲಿಯೋ ಹಾಕುವಂತಹ ಕಾರ್ಯಕ್ರಮದಲ್ಲಿ ಯಾವುದೇ ತರನಾದಂತಹ ಶಿಕ್ಷಕರು ಭಾಗವಹಿಸುವುದಿಲ್ಲ. ಅಲ್ಲಿ ಯಾರು ಕೆಲಸ ಮಾಡ್ತಾರಪ್ಪ ಅಂದ್ರೆ ಆರೋಗ್ಯ ಇಲಾಖೆಯವರ ಈ ಪಲ್ಸ್ ಪೋಲಿಯೋ ಅಭಿಯಾನ ಮತ್ತು ಲಸಿಕಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿರ್ತಾರೆ. ಹೌದಾ? ಅದೇ ರೀತಿ ನೋಡ್ರಿ, ಈ ವಿಪತ್ತು ಪರಿಹಾರ ನಿರ್ವಹಣಾ ಕಾರ್ಯಕ್ರಮಗಳಲ್ಲಿ ಮತ್ತು ಚುನಾವಣೆಗಳಿಗೆ ಸಂಬಂಧಿಸಿದಂತಹ ಕಾರ್ಯಗಳಲ್ಲಿ, 10 ವರ್ಷಗಳಿಗೊಮ್ಮೆ ನಡೆಯುವಂತಹ ಜನಗಣತಿ ಕಾರ್ಯಗಳಲ್ಲಿ ಈ ಶಾಲಾ ಶಿಕ್ಷಕರ ಕೂಡ ಪಾಲ್ಗೊಂಡಿರ್ತಾರ. ಹೌದಾ? ಶಿಕ್ಷಣ ಹಕ್ಕು ಕಾಯ್ದೆಯು ಸೆಕ್ಷನ್ 27 ಪ್ರಕಾರ ಶಿಕ್ಷಕರನ್ನು ಶೈಕ್ಷಣಿಕೇತರ ಕಾರ್ಯಗಳಿಗೆ ಬಳಸಿಕೊಳ್ಳುವುದನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆದರೆ ಕೇವಲ 3 ರಾಷ್ಟ್ರೀಯ ಕಾರ್ಯಗಳಿಗೆ ಮಾತ್ರ ವಿನಾಯಿತಿ ನೀಡಲಾಗಿದೆ. ಯಾವಪ್ಪ ಅಂದ್ರೆ ದಶವಾರ್ಷಿಕ ಜನಗಣತಿ, ವಿಪತ್ತು ನಿರ್ವಹಣೆ ಮತ್ತು ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ಚುನಾವಣೆಗಳು. ನೋಡ್ರಿ, ಜನಗಣತಿ ಮಾಡಾಕ ಮತ್ತ ವಿಪತ್ತು ನಿರ್ವಹಣೆ ಮತ್ತು ಚುನಾವಣೆಗಳಿಗೆ ಶಿಕ್ಷಕರನ್ನ ನೇಮಕ ಮಾಡುವುದು ಈ ಶಿಕ್ಷಣ ಹಕ್ಕು ಕಾಯ್ದೆ 2009 ಕಾಯ್ದೆಯ ಮೂಲಕ. ನೆಕ್ಸ್ಟ್, ಪಲ್ಸ್ ಪೋಲಿಯೋ ಒಂದು ಆರೋಗ್ಯ ಇಲಾಖೆಯ ಕಾರ್ಯಕ್ರಮವಾಗಿದ್ದು ಶಿಕ್ಷಕರನ್ನು ಇದಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರವಾಗಿದೆ. ನೆಕ್ಸ್ಟ್, ನೋಡ್ರಿ, ಖಾಸಗಿ ಟ್ಯೂಷನ್ ನಿಷೇಧ. ಈ ಸರ್ಕಾರಿ ಶಾಲಾ ಶಿಕ್ಷಕರು ಖಾಸಗಿಯಾಗಿ ಟ್ಯೂಷನ್ ಅಥವಾ ಬೋಧನಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತಿಲ್ಲ. ನೋಡ್ರಿ, ಗೌರ್ಮೆಂಟ್ ಶಿಕ್ಷಕರಾದವರು ಯಾವುದೇ ತರನಾದಂತಹ ಟ್ಯೂಷನ್ಗಳಲ್ಲಿ ಮತ್ತು ಬೋಧನಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತಿಲ್ಲ. ಅದು ಕಾನೂನು ಬಾಹಿರ. ಶಿಕ್ಷಕರನ್ನು ಶೈಕ್ಷಣಿಕೇತರ ಕಾರ್ಯಗಳಿಗೆ ಬಳಸಿದರೆ 1 ರಿಂದ 5ನೇ ತರಗತಿಗೆ ನಿಗದಿಯಾದ ಕನಿಷ್ಠ 800 ಬೋಧನಾ ಗಂಟೆಗಳನ್ನು ಪೂರೈಸಲು ಅಡ್ಡಿಯಾಗುತ್ತದೆ ಎಂಬುದೇ ಈ ನಿಷೇಧದ ಹಿಂದಿನ ಕಾರಣ. ನೋಡ್ರಿ, ಯಾಕಪ್ಪ ಈ ಶಿಕ್ಷಕರನ್ನ ಈ ಪಲ್ಸ್ ಪೋಲಿಯೋ ಮತ್ತು ಲಸಿಕಾ ಕಾರ್ಯಕ್ರಮಗಳಿಗೆ ನಿಯೋಜನೆ ಮಾಡಲ್ಲಪ್ಪ ಅಂತಂದ್ರ, ಶಿಕ್ಷಕರಿಗೆ ಶೈಕ್ಷಣಿಕೇತರ ಬೋಧನಾ ಗಂಟೆಗಳನ್ನ ನಾವಿಲ್ಲಿ ನಿಗದಿಪಡಿಸಲಾಗಿದೆ. ಆ ಶಿಕ್ಷಕರನ್ನ ಈ ಪಲ್ಸ್ ಪೋಲಿಯೋ ಮತ್ತು ಲಸಿಕಾ ಕಾರ್ಯಕ್ರಮಗಳಿಗೆ, ಇಂಥ ಕಾರ್ಯಕ್ರಮಗಳಿಗೆ ಏನಾದರೂ ನಿಯೋಜನೆ ಮಾಡಿದ್ರೆ
ಅವರ ಈ 800 ಗಂಟೆಗಳನ್ನ ಪೂರೈಸಲು ಅದೇನಾಗುತ್ತಾ ಅಡ್ಡಿ ಆಗ್ತದೆ. ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಶಿಕ್ಷಕರನ್ನ ಇಂಥ ಕಾರ್ಯಕ್ರಮಗಳಿಗೆ ನಿಯೋಜನೆ ಮಾಡುವುದನ್ನ ನಿಷೇಧ ಮಾಡಲಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜೀನ್ ಪಿಯಾಜೆ ಅವರ ಅರಿವಿನ ವಿಕಾಸದ ಸಿದ್ಧಾಂತದಲ್ಲಿ ಹದಿಹರೆಯದವರು ಕಾಲ್ಪನಿಕ ಮತ್ತು ಅಮೂರ್ತ ಪರಿಕಲ್ಪನೆಗಳ ಬಗ್ಗೆ ತಾರ್ಕಿಕವಾಗಿ ಯೋಚಿಸಲು ಪ್ರಾರಂಭಿಸುವ ಕಾಲ್ಪನಿಕ ನಿಗಮನಾತ್ಮಕ ಚಿಂತನೆ ಯಾವ ಹಂತದಲ್ಲಿ ಬೆಳೆಯುತ್ತದೆ? ನೋಡ್ರಿ, ಈ ಜೀನ್ ಪಿಯಾಜೆ ಅವರ ವಿಕಾಸದ ಸಿದ್ಧಾಂತದಲ್ಲಿ ಹದಿಹರೆಯದವರು ಕಾಲ್ಪನಿಕ ಮತ್ತು ಅಮೂರ್ತ ಪರಿಕಲ್ಪನೆಗಳ ಬಗ್ಗೆ ತಾರ್ಕಿಕವಾಗಿ ಯೋಚಿಸಲು ಪ್ರಾರಂಭಿಸುವ ಕಾಲ್ಪನಿಕ ನಿಗಮನಾತ್ಮಕ ಚಿಂತನೆ ಅಂತಕ್ಕಂಥದ್ದು ಯಾವ ಹಂತದಲ್ಲಿ ಬೆಳೆಯುತ್ತದೆ? ಆಪ್ಷನ್ ಎ ಕಾರ್ಯಪೂರ್ವ ಹಂತ, ಔಪಚಾರಿಕ ಕಾರ್ಯಗಳ ಹಂತ, ಮೂರ್ತ ಕಾರ್ಯಗಳ ಹಂತ ಮತ್ತು ಸಂವೇದನಾ ಗತಿ ಹಂತ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಔಪಚಾರಿಕ ಕಾರ್ಯಗಳ ಹಂತ. ಪಿಯಾಜೆ ಅವರ ಸಿದ್ಧಾಂತದ 4ನೇ ಮತ್ತು ಅಂತಿಮ ಹಂತವೇ ಔಪಚಾರಿಕ ಕಾರ್ಯಗಳ ಹಂತ. ಹಾಗಾದ್ರೆ ಮೊದಲನೇ ಹಂತ ಸಂವೇದನಾ ಗತಿ ಹಂತ, 2ನೇ ಹಂತ ಕಾರ್ಯಪೂರ್ವ ಹಂತ, 3ನೇದು ಮೂರ್ತ ಕಾರ್ಯಗಳ ಹಂತ, 4ನೇದಾಗಿ ಔಪಚಾರಿಕ ಕಾರ್ಯಗಳ ಹಂತ ಅಂತಕ್ಕಂಥದ್ದು. ಈ ಔಪಚಾರಿಕ ಹಂತದಲ್ಲಿ ಮಕ್ಕಳ ಚಿಂತನೆಯು ಕಣ್ಣಿಗೆ ಕಾಣುವ ವಸ್ತುಗಳನ್ನ ಮೀರಿ ಕಾಲ್ಪನಿಕ ಪ್ರಪಂಚವನ್ನ ಪ್ರವೇಶಿಸುತ್ತದೆ ಮತ್ತು ಒಂದು ಸಮಸ್ಯೆಗೆ ಹಲವು ಸಾಧ್ಯತೆಗಳನ್ನ ಊಹಿಸಿ ಅವುಗಳನ್ನು ತಾರ್ಕಿಕವಾಗಿ ಪರೀಕ್ಷಿಸಿ ತೀರ್ಮಾನಕ್ಕೆ ಬರುವ ಕಾಲ್ಪನಿಕ ನಿಗಮನಾತ್ಮಕ ಚಿಂತನೆ ಈ ಹಂತದ ಪ್ರಮುಖ ಸಾಧನವಾಗಿದೆ. ನೆಕ್ಸ್ಟ್, ಹಾಗಾದ್ರೆ ಈ ಸಂವೇದನಾ ಗತಿ ಹಂತ ಅಂತಕ್ಕಂಥದ್ದು ಹುಟ್ಟಿನಿಂದ 2 ವರ್ಷಗಳವರೆಗೆ ಇಲ್ಲಿ ಮಗು ಇಂದ್ರಿಯಗಳ ಮೂಲಕ ಕಲಿಯುತ್ತದೆ ಮತ್ತು ವಸ್ತು ಸ್ಥಿರತೆ ಇದರ ಪ್ರಮುಖ ಲಕ್ಷಣ. ನೆಕ್ಸ್ಟ್, ಕಾರ್ಯಪೂರ್ವ ಹಂತ 2ರಿಂದ 7 ವರ್ಷ. ಭಾಷಾ ಬೆಳವಣಿಗೆಯಾಗುತ್ತದೆ ಆದರೆ ತರ್ಕವಿರುವುದಿಲ್ಲ, ಅಹಂ ಕೇಂದ್ರಿತತೆ ಇದರ ಲಕ್ಷಣ. ಮೂರ್ತ ಕಾರ್ಯಗಳ ಹಂತ 7ರಿಂದ 11 ವರ್ಷ. ತರ್ಕ ಪ್ರಾರಂಭವಾಗುತ್ತದೆ ಆದರೆ ಕೇವಲ ಕಣ್ಣೆದುರು ಇರುವ ವಸ್ತುಗಳ ಬಗ್ಗೆ ಮಾತ್ರ. ನೆಕ್ಸ್ಟ್, ಅಮೂರ್ತ ಚಿಂತನೆ ಅಂದ್ರೆ ಪ್ರೀತಿ, ಸ್ವತಂತ್ರ, ನ್ಯಾಯದಂತಹ ಕಣ್ಣಿಗೆ ಕಾಣದ ಪರಿಕಲ್ಪನೆಗಳ ಬಗ್ಗೆ ಚರ್ಚಿಸುವಂತಹ ಸಾಮರ್ಥ್ಯ. ವೈಜ್ಞಾನಿಕ ಚಿಂತನೆ ಅಂದ್ರೆ ಈ ಹಂತದಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನಿಗಳನ್ನ ಹೋಲುವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಯೋಚಿಸಲು ಪ್ರಾರಂಭಿಸ್ತಾರ. ಇದನ್ನು ನಾವು ವೈಜ್ಞಾನಿಕ ಚಿಂತನೆ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವ್ಯಕ್ತಿಯೊಬ್ಬನು ತನ್ನ ಅಂತರಂಗದಲ್ಲಿ ತನ್ನ ಮಲತಾಯಿಯನ್ನು ತೀವ್ರವಾಗಿ ದ್ವೇಷಿಸುತ್ತಿದ್ದರೂ ಸಮಾಜದ ಕಣ್ಣಿನಲ್ಲಿ ಅವಳನ್ನ ಅತಿಯಾಗಿ ಪ್ರೀತಿಸುವಂತೆ ಮತ್ತು ಅವಳ ಆರೈಕೆ ಮಾಡುವಂತೆ ವರ್ತಿಸುತ್ತಾನೆ. ಇದು ಯಾವ ರಕ್ಷಣಾ ತಂತ್ರವಾಗಿದೆ? ನೋಡ್ರಿ, ಒಬ್ಬ ವ್ಯಕ್ತಿ ತನ್ನ ಅಂತರಂಗದಲ್ಲಿ ತನ್ನ ಒಳ ಮನಸ್ಸಿನಲ್ಲಿ ತನ್ನ ಮಲತಾಯಿಯನ್ನ ತುಂಬಾ ದ್ವೇಷ ಮಾಡ್ತಾನೆ. ಆದ್ರೆ ಸಮಾಜದ ಕಣ್ಣಿಗೆ, ನೋಡುವಂತ ಜನಗಳ ಕಣ್ಣಿಗೆ ಅವನ ಮಲತಾಯಿಯನ್ನ ಅವನು ಅತಿಯಾಗಿ ಪ್ರೀತಿಸುತ್ತಾನೆ ಮತ್ತು ಆರೈಕೆ ಮಾಡುತ್ತಾನೆ ಎನ್ನುವಂತಹ ರೀತಿಯಲ್ಲಿ ಅವನು ವರ್ತನೆ ಮಾಡ್ತಾನೆ. ಇದು ಯಾವ ರಕ್ಷಣಾ ತಂತ್ರವಾಗಿದೆ? ಆಪ್ಷನ್ ಎ ದಮನ, ಆಪ್ಷನ್ ಬಿ ತರ್ಕಸಮ್ಮತಗೊಳಿಸುವಿಕೆ, ಆಪ್ಷನ್ ಸಿ ಪ್ರತಿಕ್ರಿಯಾ ರಚನೆ, ಆಪ್ಷನ್ ಡಿ ಪ್ರಕ್ಷೇಪಣೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಪ್ರತಿಕ್ರಿಯಾ ರಚನೆ. ನೋಡ್ರಿ, ಈ ರಕ್ಷಣಾ ತಂತ್ರಗಳು ವ್ಯಕ್ತಿಯ ಮನಸ್ಸನ್ನ ಆತಂಕದಿಂದ ಪಾರು ಮಾಡುವ ಅರಿವಿಲ್ಲದೆ ಪ್ರಕ್ರಿಯೆಗಳಾಗಿವೆ. ತನ್ನೊಳಗಿರುವ ನೈಜ ಆಶೆಗಳು ಅಥವಾ ಭಾವನೆಗಳು ಸಮಾಜಕ್ಕೆ ಸ್ವೀಕಾರಾರ್ಹವಲ್ಲ ಎಂದು ತಿಳಿದಾಗ ವ್ಯಕ್ತಿಯು ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿ ವರ್ತಿಸುವುದನ್ನ ಪ್ರತಿಕ್ರಿಯಾ ರಚನೆ ಅಂತ ನಾವಿಲ್ಲಿ ಕರಿತೀವಿ. ಒಳಗೆ ಅತಿಯಾದ ದ್ವೇಷವಿದ್ದರೂ ಹೊರಗಡೆ ಅತಿಯಾದ ಪ್ರೀತಿ ಮತ್ತು ಕಾಳಜಿಯನ್ನ ತೋರಿಸುವಂಥದ್ದು ಈ ತಂತ್ರದ ಅತ್ಯುತ್ತಮ
ನಿದರ್ಶನ. ನೆಕ್ಸ್ಟ್, ಪ್ರಕ್ಷೇಪಣೆ ಅಂದ್ರೆ ತನ್ನಲ್ಲಿರುವ ಕೆಟ್ಟ ಗುಣಗಳನ್ನ ಇತರರ ಮೇಲೆ ಹೋಲಿಸುವುದು. ತಾನು ಸುಳ್ಳು ಹೇಳುತ್ತಿದ್ದು ಇಡೀ ಜಗತ್ತೇ ಸುಳ್ಳುಗಾರದ್ದು ಎನ್ನುವುದು. ಮತ್ತು ತರ್ಕಸಮ್ಮತಗೊಳಿಸುವಿಕೆ ಅಂದ್ರ ವೈಫಲ್ಯಗಳಿಗೆ ಸಬೂಬು ನೀಡುವುದು. ತಾನು ಮಾಡಲಾಗದಿದ್ದದ್ದನ್ನ ಕೆಟ್ಟದು ಎನ್ನುವುದು. ದಮನ ಅಂದ್ರ ನೋವಿನ ಘಟನೆಗಳನ್ನು ಅಥವಾ ಕೆಟ್ಟ ನೆನಪುಗಳನ್ನ ಅರಿವಿಲ್ಲದೆ ಸುಪ್ತ ಪ್ರಜ್ಞೆಗೆ ತಳ್ಳಿ ಮರೆಯುವುದು. ನೆಕ್ಸ್ಟ್ ನೋಡ್ರಿ, ಸಿಗ್ಮಂಡ್ ಫ್ರಾಯ್ಡ್ ಈ ರಕ್ಷಣಾ ತಂತ್ರಗಳನ್ನ ಫ್ರಾಯ್ಡ್ ಪ್ರತಿಪಾದಿಸಿದರು ಮತ್ತು ಅವರ ಮಗಳು ಅನ್ನಾ ಫ್ರಾಯ್ಡ್ ಇವುಗಳನ್ನ ವಿಸ್ತರಿಸಿದರು. ನೋಡ್ರಿ, ಈ ರಕ್ಷಣಾ ತಂತ್ರಗಳನ್ನ ಸಿಗ್ಮಂಡ್ ಫ್ರಾಯ್ಡ್ ರವರು ಪ್ರತಿಪಾದಿಸಿದರು. ಅವರ ಮಗಳಾದಂತಹ ಅನ್ನಾ ಫ್ರಾಯ್ಡ್ ರವರು ಇವುಗಳನ್ನ ವಿಸ್ತರಿಸಿದರು. ಮುಂದಿನ ಪ್ರಶ್ನೆ, ಶಿಕ್ಷಣವು ಕೇವಲ ನಿಷ್ಕ್ರಿಯವಾಗಿ ಮಾಹಿತಿಯನ್ನ ಸ್ವೀಕರಿಸುವುದಲ್ಲ, ಬದಲಾಗಿ ವಿದ್ಯಾರ್ಥಿಗಳು ನೈಜ ಪ್ರಪಂಚದ ಸಮಸ್ಯೆಗಳನ್ನ ಪರಿಹರಿಸುವ ಮಾಡಿ ಕಲಿಯುವಿಕೆ ಪ್ರಕ್ರಿಯೆಯಾಗಿದೆ ಎಂದು ಪ್ರತಿಪಾದಿಸಿದ ಪ್ರಾಯೋಗಿಕವಾದಿ ಯಾರು? ನೋಡ್ರಿ, ಶಿಕ್ಷಣ ಅಂತಕ್ಕಂಥದ್ದು ಕೇವಲ ನಿಷ್ಕ್ರಿಯ ಮಾಹಿತಿಯನ್ನ ಸ್ವೀಕರಿಸುವುದಲ್ಲ, ಬದಲಾಗಿ ವಿದ್ಯಾರ್ಥಿಗಳು ನೈಜ ಪ್ರಪಂಚದ ಸಮಸ್ಯೆಗಳನ್ನ ಪರಿಹರಿಸುವ ಅಥವಾ ಮಾಡಿ ಕಲಿಯುವಿಕೆ ಪ್ರಕ್ರಿಯೆಯಾಗಿದೆ ಅಂತಕ್ಕಂಥ ಹೇಳಿಕೆಯನ್ನ ನೀಡಿದಂತ ಪ್ರಾಯೋಗಿಕವಾದಿ ಯಾರಪ್ಪ ಅಂತಂದ್ರೆ, ನೋಡ್ರಿ, ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಜಾನ್ ಡೂಯಿ. ಜಾನ್ ಡೂಯಿ ಅಂತಕ್ಕಂಥವ್ರು ಈ ಹೇಳಿಕೆಯನ್ನ ಪ್ರತಿಪಾದನೆ ಮಾಡ್ತಾರೆ. ಜಾನ್ ಡೂಯಿ ಅವರ ಪ್ರಾಯೋಗಿಕವಾದದ ತತ್ವಶಾಸ್ತ್ರವನ್ನ ಬಲವಾಗಿ ನಂಬಿದ್ದ ಅಮೆರಿಕದ ಪ್ರಸಿದ್ಧ ಶಿಕ್ಷಣ ತಜ್ಞರು. ಇವರ ಪ್ರಕಾರ ಸತ್ಯವು ಬದಲಾಗುತ್ತದೆ, ಆದ್ದರಿಂದ ಶಿಕ್ಷಣವು ಕೇವಲ ಪುಸ್ತಕದ ಬಾಯ್ಪಾಠವಾಗಬಾರದು, ಅದು ಮಕ್ಕಳ ನಿಜ ಜೀವನದ ಅನುಭವಗಳೊಂದಿಗೆ ಬೆಸೆಯಬೇಕು. ನೋಡ್ರಿ, ಜಾನ್ ಡೂಯಿ ಅವರು ಏನಾದ್ರ ಸತ್ಯವು ಬದಲಾಗುತ್ತಲೇ ಇರ್ತದೆ, ಹಾಗಾಗಿ ಶಿಕ್ಷಣವು ಕೇವಲ ಪುಸ್ತಕದ ಬಾಯ್ಪಾಠವಾಗಬಾರದು, ಅದು ಮಕ್ಕಳ ನಿಜ ಜೀವನದ ಅನುಭವಗಳೊಂದಿಗೆ ಬೆಸೆಯಬೇಕು ಅಂತಕ್ಕಂಥ ಹೇಳಿಕೆಯನ್ನ ಈ ಜಾನ್ ಡೂಯಿ ಅವರು ನೀಡ್ತಾರ. ತರಗತಿಯಲ್ಲಿ ಮಾಡಿ ಕಲಿಯುವಿಕೆಗೆ ಅತ್ಯುನ್ನತ ಪ್ರಾಶಸ್ತ್ಯ ನೀಡಿದ ಇವರನ್ನು ಪ್ರಗತಿಪರ ಶಿಕ್ಷಣದ ಪಿತಾಮಹ ಎಂದು ಕರೆಯಲಾಗ್ತದೆ. ನೋಡ್ರಿ, ಪ್ರಗತಿಪರ ಶಿಕ್ಷಣದ ಪಿತಾಮಹ ಅಂತಂದ ನಾವು ಜಾನ್ ಡೂಯಿ ಅವರನ್ನ ಕರಿತೀವಿ. ಫಾದರ್ ಆಫ್ ಪ್ರೋಗ್ರೆಸಿವ್ ಎಜುಕೇಶನ್. ನೆಕ್ಸ್ಟ್, ಜೀನ್ ಜಾಕ್ವೆಸ್ ರೂಸೋ ಅಂತಕ್ಕಂಥವ್ರು ಇವರು ಪ್ರಕೃತಿವಾದಿ. ಮಕ್ಕಳನ್ನ ಸಮಾಜದ ಕೃತಕತೆಯಿಂದ ದೂರವಿಟ್ಟು ನೈಸರ್ಗಿಕ ಪರಿಸರದಲ್ಲಿ ಕಲಿಯಲು ಬಿಡಬೇಕು ಎಂದು ವಾದಿಸಿದರು. ನೆಕ್ಸ್ಟ್, ಮಾಂಟೆಸರಿ ಇವರು ಚಿಕ್ಕ ಮಕ್ಕಳ ಇಂದ್ರಿಯ ತರಬೇತಿ ಮತ್ತು ಸ್ವಯಂ ನಿರ್ದೇಶಿತ ಚಟುವಟಿಕೆಗಳಿಗೆ ಒತ್ತು ನೀಡಿದ ಇಟಾಲಿಯನ್ ವೈದ್ಯೆ ಮತ್ತು ಶಿಕ್ಷಣ ತಜ್ಞೆ. ಇವಾನ್ ಇಲಿಚ್ ಅಂತಕ್ಕಂಥವರು ದಿ ಸ್ಕೂಲಿಂಗ್ ಸೊಸೈಟಿ ಎಂಬ ಪುಸ್ತಕ ಬರೆದು ಸಾಂಪ್ರದಾಯಿಕ ಶಾಲಾ ವ್ಯವಸ್ಥೆಯನ್ನೇ ರದ್ದುಗೊಳಿಸಬೇಕು ಎಂದು ವಾದಿಸಿದ ಕ್ರಾಂತಿಕಾರಿ ಚಿಂತಕ. ನೋಡ್ರಿ, ಪ್ರಯೋಗಶಾಲೆ ಡೂಯಿ ಅವರ ತಮ್ಮ ಆಲೋಚನೆಗಳನ್ನ ಕಾರ್ಯಗತಗೊಳಿಸಲು ಶಿಕಾಗೋದಲ್ಲಿ ಮೊದಲ ಲ್ಯಾಬ್ ಸ್ಕೂಲ್ ಅನ್ನ ಪ್ರಾರಂಭಿಸಿದರು. ನೋಡ್ರಿ, ಚಿಕಾಗೋದಲ್ಲಿ ಲ್ಯಾಬ್ ಸ್ಕೂಲ್ ಅನ್ನ ಪ್ರಾರಂಭಿಸಿದವರು ಜಾನ್ ಡೂಯಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಮತ್ತು ಈ ಒಂದು ತರಗತಿಯ ಕೊನೆಯ ಪ್ರಶ್ನೆ, ಶಿಕ್ಷಕರು ಎಲ್ಲವನ್ನ ನೇರವಾಗಿ ಹೇಳಿಕೊಡುವ ಬದಲು ವಿದ್ಯಾರ್ಥಿಗಳಿಗೆ ಕೇವಲ ಸಮಸ್ಯೆ ಮತ್ತು ಪರಿಕರಗಳನ್ನ ನೀಡಿ ಅವರೇ ಸ್ವತಃ ಪ್ರಯೋಗಗಳ ಮೂಲಕ ಉತ್ತರವನ್ನು ಕಂಡುಕೊಳ್ಳುವಂತೆ ಪ್ರೋತ್ಸಾಹಿಸುವ ಶೋಧನಾ ಕಲಿಕೆಯನ್ನ ಪ್ರತಿಪಾದಿಸಿದವರು ಯಾರು? ನೋಡ್ರಿ, ಸಿಂಪಲ್ ಆಗಿ ಪ್ರಶ್ನೆ ಏನಪ್ಪಾ ಅಂದ್ರೆ ಶೋಧನಾ ಕಲಿಕೆಯನ್ನ ಪ್ರತಿಪಾದಿಸಿದವರು ಯಾರು ಅಂತಕ್ಕಂಥದ್ದು. ಆಪ್ಷನ್ ಎ ಡೇವಿಡ್ ಅಸುಬೆಲ್, ಆಪ್ಷನ್ ಬಿ ಆಲ್ಬರ್ಟ್ ಬಂಡೂರಾ, ಆಪ್ಷನ್ ಸಿ ಲೇವ್ ವೈಗೊಟಸ್ಕಿ, ಆಪ್ಷನ್ ಡಿ ಜೆರೋಮ್ ಬ್ರೂನರ್. ಹಾಗಾದ್ರೆ ಶೋಧನಾ ಕಲಿಕೆಯನ್ನ ಪ್ರತಿಪಾದಿಸಿದಂತಹ ಮನೋವಿಜ್ಞಾನಿ ಯಾರಪ್ಪ ಅಂದ್ರೆ ಅದು ನಮ್ಮ ಜೆರೋಮ್ ಬ್ರೂನರ್ ಅಂತಕ್ಕಂಥವ್ರು.
ಹಾಗಾದ್ರೆ ಶೋಧನಾ ಕಲಿಕೆ ಎಂಬುದು ಅರಿವಿನ ರಚನಾವಾದದ ಒಂದು ಪ್ರಮುಖ ಬೋಧನಾ ವಿಧಾನವಾಗಿದೆ. ಇದನ್ನ ಅಮೆರಿಕದ ಮನಶಾಸ್ತ್ರಜ್ಞ ಬ್ರೂನರ್ ಅವರು ಜನಪ್ರಿಯಗೊಳಿಸಿದರು. ಅವರ ಪ್ರಕಾರ ವಿದ್ಯಾರ್ಥಿಗಳು ತಾವು ಕಲಿಯುವ ವಿಷಯದೊಂದಿಗೆ ಸಕ್ರಿಯವಾಗಿ ತೊಡಗಿಕೊಂಡಾಗ ಮಾತ್ರ ಜ್ಞಾನವು ದೀರ್ಘಕಾಲ ನೆನಪಿನಲ್ಲಿರುತ್ತದೆ. ಇಲ್ಲಿ ಶಿಕ್ಷಕರು ಮಾಹಿತಿಯನ್ನ ನೀಡದೆ ಪ್ರಶ್ನೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಕುತೂಹಲ ಮೂಡಿಸಿ ಅವರೇ ಸ್ವತಃ ಸತ್ಯವನ್ನ ಅನ್ವೇಷಿಸುವಂತೆ ಮಾರ್ಗದರ್ಶನವನ್ನ ನೀಡಬೇಕು. ನೆಕ್ಸ್ಟ್, ವೈಗೋಟಸ್ಕಿ ಅವರು ಸಾಮಾಜಿಕ ಸಂವಹನ ಮತ್ತು ಸ್ಕ್ಯಾಫೋಲ್ಡಿಂಗ್ ಮೂಲಕ ಕಲಿಯುವ ಸಾಮಾಜಿಕ ರಚನಾವಾದದ ಪ್ರತಿಪಾದಕರು. ಡೇವಿಡ್ ಔಸುಬೆಲ್ ಇವರು ಶೋಧನಾ ಕಲಿಕೆಗೆ ವಿರುದ್ಧವಾಗಿ ಅರ್ಥಪೂರ್ಣ ಗ್ರಹಿಕಾ ಕಲಿಕೆಯನ್ನ ಬೆಂಬಲಿಸಿದರು. ಇನ್ನು ಬಂಡೂರ ಇವರು ಇತರರನ್ನು ವೀಕ್ಷಿಸಿ ಮತ್ತು ಅನುಕರಣೆ ಮಾಡಿ ಕಲಿಯುವ ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನ ರೂಪಿಸಿದರು. ನೆಕ್ಸ್ಟ್, ಪೂರಕವಾದಂತಹ ಮಾಹಿತಿ ಸುರಳಿ ಆಕಾರದ ಪಠ್ಯಕ್ರಮ. ಮೂಲ ವಿಷಯಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಪರಿಚಯಿಸಿ ವಯಸ್ಸಾದಂತೆ ಅದರ ಕಠಿಣತೆಯನ್ನು ಹೆಚ್ಚಿಸುವ ಸ್ಪೈರಲ್ ಕರಿಕುಲಂ ಕೂಡ ಬ್ರೂನರ್ ಅವರದ್ದೇ ಕೊಡುಗೆಯಾಗಿದೆ. ನೋಡ್ರಿ, ಸುರಳಿ ಆಕಾರದ ಪಠ್ಯಕ್ರಮ ಕೂಡ ಈ ಬ್ರೂನರ್ ಅವರ ಕೊಡುಗೆಯಾಗಿದೆ. ಅರಿವಿನ ಹಂತಗಳು. ಬ್ರೂನರ್ ಅವರು ಅರಿವಿನ ಬೆಳವಣಿಗೆಯನ್ನ 3 ಹಂತಗಳಲ್ಲಿ ವಿವರಿಸಿದ್ದಾರೆ. ಎನಾಕ್ಟಿವ್ ಕ್ರಿಯಾತ್ಮಕ, ಐಕಾನಿಕ್ ಪ್ರತಿಮಾ, ಸಿಂಬಾಲಿಕ್ ಸಾಂಕೇತಿಕ. ಓಕೆ, ಇವತ್ತಿನ ತರಗತಿಯಲ್ಲಿ ನಾವು ಸುಮಾರು 10 ಮನೋವಿಜ್ಞಾನದ ಪ್ರಶ್ನೆಗಳನ್ನ ತಿಳ್ಕೊಂಡಿದ್ದೇವೆ. ಇದೇ ರೀತಿ ಇನ್ನೂ ಹೆಚ್ಚಿನ ಮನೋವಿಜ್ಞಾನದ ಪ್ರಶ್ನೆಗಳನ್ನ ನೀವು ಕಲಿಬೇಕಪ್ಪ ಅಂತಂದ್ರೆ ನಮ್ಮ ಈ ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಾವು ಮಾಡುವಂತಹ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪ್ತವೆ. ಹಾಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ತರಗತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.